ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ವಿಶ್ವೇಶ್ವರ ಭಟ್ ಅವರ ಆವಿಷ್ಕಾರದ ಹರಿಕಾರ, ಬುದ್ಧಿಶಾಲಿ ಇಸ್ರೇಲಿಗಳು ವಿಶ್ವವನ್ನು ಬದಲಿಸಿದ ಪರಿ. ಅಧ್ಯಾಯ 6. ಅಭಿನವ ಜೋಸೆಫ್. ದೇವರು ಪ್ರತಿ ವರ್ಷ ಒಳ್ಳೆಯ ಬೆಳೆ ನೀಡಲಿ, ಎಲ್ಲರ ಹೊಟ್ಟೆಯೂ ತಣ್ಣಗಿರಲಿ, ಜೀವಜಂತುಗಳೆಲ್ಲ ನೆಮ್ಮದಿಯಿಂದಿರಲಿ. ಅನಾದಿ ಕಾಲದಿಂದ ಜನ ಹೀಗೆ ಪ್ರಾರ್ಥಿಸುತ್ತಾ ಬಂದಿದ್ದಾರೆ. ಗ್ರೇನ್ ಕುಕೂನ್ ತಂತ್ರಜ್ಞಾನ ಎಲ್ಲರ ಹೊಟ್ಟೆಯೂ ತಣ್ಣಗಿರಲಿ ಎಂಬ ಪ್ರಾಚೀನ ಪ್ರಾರ್ಥನೆಗೆ ಉತ್ತರದಂತಿದೆ. ಇದನ್ನು ಕಂಡುಹಿಡಿದ ಶ್ಲೋಮೋ ನವಾರೋ ಒಬ್ಬ ದೇವದೂತ. ಅವನ ಕತೆ ಸಮಕಾಲೀನ ಧರ್ಮಗ್ರಂಥ ಇದ್ದಂತೆ. ರೆಬ್ಬೈ ಇರ್ವಿನ್ ಕುಲ. ವೈಯಕ್ತಿಕ ಸಂದೇಶ. ಬೆಳೆ ರಕ್ಷಿಸಿಕೊಳ್ಳಲು ಸುಲಭದ ದಾರಿ. 1994 ನವೆಂಬರ್. ಇಸ್ರೇಲ್ನ ಆಹಾರ ದಾಸ್ತಾನು ತಜ್ಞ ಶ್ಲೋಮೋ ನವಾರೋ ಹಾಗೂ ಅವರ ಒಂದಷ್ಟು ಸಹೋದ್ಯೋಗಿಗಳು ಎರಿಟ್ರಿಯಾದ ರಾಜಧಾನಿ ಅಸ್ಮಾರ ಬಳಿಯಿರುವ ಹಳ್ಳಿಯೊಂದರ ಉಗ್ರಾಣಕ್ಕೆ ಭೇಟಿ ನೀಡಿದ್ದರು. ಆ ದೇಶ ಆಗಷ್ಟೇ 30 ವರ್ಷಗಳ ರಕ್ತಸಿಕ್ತ ನಾಗರಿಕ ಯುದ್ಧವನ್ನು ಮುಗಿಸಿ ನಿಂತಿತ್ತು. ಆದರೆ ಹಳ್ಳಿಯವರು ನವಾರೋ ಬಳಿ ನಾವು ಅದಕ್ಕಿಂತ ದೊಡ್ಡ ಯುದ್ಧದಲ್ಲಿ ಸೋಲುತ್ತಿದ್ದೇವೆ ಎಂದು ಗೋಳು ತೋಡಿಕೊಳ್ಳುತ್ತಿದ್ದರು. ಅದು ಕೀಟಗಳ ಜೊತೆಗಿನ ಯುದ್ಧ. ಅವರು ಧಾನ್ಯ ಸಂಗ್ರಹಿಸಿಟ್ಟ ಉಗ್ರಾಣಗಳಲ್ಲಿ ಕೀಟ, ಹುಳು, ಹುಪ್ಪಟೆಗಳ ಬಾಧೆ ಜೋರಾಗಿತ್ತು. ಅದರ ಜೊತೆಗೆ ಬರಗಾಲ ಬೇರೆ ಬರುವುದಿತ್ತು. ಸಣ್ಣದೊಂದು ಪರಿಶೀಲನೆ ನಡೆಸಿದಾಕ್ಷಣ ನವಾರೋಗೆ ಅವರೇನೂ ಉತ್ಪ್ರೇಕ್ಷೆ ಮಾಡುತ್ತಿಲ್ಲ ಎಂಬುದು ತಿಳಿಯಿತು. ಉಗ್ರಾಣದುದ್ದಕ್ಕೂ ನಡೆಯುತ್ತಾ ಜೋಳದ ಚೀಲಗಳನ್ನು ತಪಾಸಣೆ ನಡೆಸುತ್ತಾ ಹೋದಂತೆ ಅವರಿಗೆ ಚೀಲದ ಒಳಗಿನಿಂದ ಕೀಟಗಳು ಗುಯ್ಗುಡುವ ಶಬ್ದ ಸ್ಪಷ್ಟವಾಗಿ ಕೇಳಿಸತೊಡಗಿತು. ಮುಂದೆ ಮುಂದೆ ಹೋದಂತೆ ಆ ಶಬ್ದ ಜೋರಾಗುತ್ತಿತ್ತು. ಆ ಹಳ್ಳಿಯವರು ಅನಾದಿ ಕಾಲದಿಂದಲೂ ಕೃಷಿಯನ್ನೇ ನಂಬಿ ಬದುಕುತ್ತಿರುವವರು. ಕೆಲ ವರ್ಷಗಳಿಂದ ಅಲ್ಲಿ ಕೀಟಗಳ ಹಾವಳಿ ಜೋರಾಗಿತ್ತು. ಆಹಾರ ಧಾನ್ಯಗಳನ್ನು ಬಹಳ ದಿನ ದಾಸ್ತಾನಿಡುವುದಕ್ಕೇ ಆಗುತ್ತಿರಲಿಲ್ಲ. ಹೀಗಾಗಿ ಹುಳು ಹುಪ್ಪಟೆಗಳಿಂದ ಧಾನ್ಯ ರಕ್ಷಿಸಿಕೊಳ್ಳಲು ಅವರು ವಿಷಕಾರಿ ಕೀಟನಾಶಕ ಬಳಸುತ್ತಿದ್ದರು. ಲೇಬಲ್ ಇಲ್ಲದ ಪ್ಲಾಸ್ಟಿಕ್ ಚೀಲಗಳಲ್ಲಿ ಸ್ಥಳೀಯ ಅಂಗಡಿಯವರು ಆ ಕೀಟನಾಶಕಗಳನ್ನು ಮಾರಾಟ ಮಾಡುತ್ತಿದ್ದರು. ರೈತರು ಅವುಗಳನ್ನು ಖರೀದಿಸಿ ಕಟಾವಿನ ನಂತರ ಬೆಳೆಯ ಮೇಲೆ ಕೀಟನಾಶಕದ ಪುಡಿ ಚೆಲ್ಲುತ್ತಿದ್ದರು. ಹೆಚ್ಚಿನವರು ಕೈಗವಸು ಕೂಡ ಹಾಕಿಕೊಳ್ಳದೆ ಬರಿಗೈಯಲ್ಲೇ ಕೀಟನಾಶಕದ ಪುಡಿ ಸಿಂಪಡಿಸುತ್ತಿದ್ದರು. ನಂತರ ಕೈ ತೊಳೆದುಕೊಂಡರೂ ಕೀಟನಾಶಕದಲ್ಲಿರುವ ವಿಷಕಾರಿ ಅಂಶ ತಮ್ಮ ಕೈಗೆ ಅಂಟಿಕೊಂಡಿರುತ್ತದೆ ಎಂಬುದರ ಸುಳಿವು ಅವರಿಗೆ ಇರಲಿಲ್ಲ. ಅದರಿಂದ ಗಂಭೀರ ಅನಾರೋಗ್ಯಗಳಿಗೆ ಅವರು ತುತ್ತಾಗಬಹುದಿತ್ತು. ಕೆಲವೊಮ್ಮೆ ಸಾಯಲೂಬಹುದಿತ್ತು. ವಿಜ್ಞಾನಿಗಳ ಪ್ರಕಾರ ಇಂತಹ ಕ್ರಿಮಿನಾಶಕ ಹಾಗೂ ಕೀಟನಾಶಕಗಳಲ್ಲಿರುವ ರಾಸಾಯನಿಕಗಳು ಓಜೋನ್ ಪದರಕ್ಕೂ ಹಾನಿ ಮಾಡುತ್ತವೆ. ಕ್ರಮೇಣ ಕೀಟಗಳು ಈ ರಾಸಾಯನಿಕಗಳಿಗೆ ಪ್ರತಿರೋಧಕದ ಗುಣ ಬೆಳೆಸಿಕೊಳ್ಳುವುದರಿಂದ ಇವುಗಳಿಂದ ಯಾವ ಪ್ರಯೋಜನವೂ ಆಗುವುದಿಲ್ಲವಂತೆ. ಹಳ್ಳಿಗರ ಬೆಳೆಯನ್ನು ಕಾಪಾಡಲು ತನ್ನ ಬಳಿ ಇದಕ್ಕಿಂತ ಒಳ್ಳೆಯ ದಾರಿ ಇದೆ ಎಂದು ನವಾರೋಗೆ ಅನ್ನಿಸಿತು. ಅದರ ಹೆಸರೇ ಗ್ರೇನ್ ಕುಕೂನ್. ಇದು ಒಂದು ರೀತಿಯ ದೊಡ್ಡ ಬ್ಯಾಗ್. ಈ ಬ್ಯಾಗ್ ಮುಚ್ಚಿದರೆ ಹೊರಗಿನ ಗಾಳಿ ಒಳಗೆ ಬರುವುದಿಲ್ಲ. ಅಕ್ಕಿ, ಧಾನ್ಯಗಳು, ಸಾಂಬಾರ ಪದಾರ್ಥ, ಕಾಳು ಕಡಿಗಳನ್ನು ಇದರೊಳಗೆ ತುಂಬಿ ಸೀಲ್ ಮಾಡಿದರಾಯಿತು. ಒಂದು ಬ್ಯಾಗ್ನಲ್ಲಿ 5 ಟನ್ನಿಂದ 300 ಟನ್ವರೆಗೆ ಆಹಾರ ಧಾನ್ಯ ಸಂಗ್ರಹಿಸಲು ಸಾಧ್ಯ. ರೈತರ ಬೇರೆ ಬೇರೆ ಅಗತ್ಯಗಳಿಗೆ ತಕ್ಕಂತೆ ಬೇರೆ ಬೇರೆ ಗಾತ್ರದ ಗ್ರೇನ್ ಕುಕೂನ್ಗಳಿವೆ. ನಮಗೆಲ್ಲ ಗೊತ್ತಿರುವ ಪಾಲಿವಿನೈಲ್ ಕ್ಲೋರೈಡ್ PVC ಇಂದ ಮಾಡಿದ ಬ್ಯಾಗ್ ಇದು. ಹೀಗಾಗಿ ಸುಲಭಕ್ಕೆ ಹರಿಯುವುದಿಲ್ಲ. ರೈತರು ತಮ್ಮ ಆಹಾರ ಧಾನ್ಯಗಳನ್ನು ಇದರಲ್ಲಿ ತುಂಬಿ ಮುಚ್ಚಿಟ್ಟ ಮೇಲೆ ಒಳಗಿದ್ದ ಕೀಟ, ಹುಳು, ಹುಪ್ಪಟೆಗಳು ಮತ್ತು ಅವುಗಳ ಮೊಟ್ಟೆ ಒಳಗೇ ಬಂದಿಯಾಗುತ್ತವೆ. ಹೊರಗಿನಿಂದ ಯಾವ ಕೀಟವೂ ಒಳಗೆ ಹೋಗಲು ಸಾಧ್ಯವಿಲ್ಲ. ಒಳಗಿರುವ ಕೀಟಗಳಿಗೆ ಆಮ್ಲಜನಕ ಸಿಗದೆ ಉಸಿರುಗಟ್ಟಿ ಸಾಯುತ್ತವೆ. ಮೊಟ್ಟೆಗಳು ಮರಿಯಾಗುವುದಿಲ್ಲ. ಕೀಟಗಳಿಗೆ ಆಹಾರವಾಗುವ
ಸರಾಸರಿ 99% ಆಹಾರ ಧಾನ್ಯಗಳನ್ನು ಇದರಿಂದ ಸಂರಕ್ಷಿಸಿಕೊಳ್ಳಲು ಸಾಧ್ಯ ಎನ್ನುತ್ತಾರೆ ನವಾರೋ. ಸುಗ್ಗಿಯ ನಂತರ ಯಾವ ಸಮಯದಲ್ಲಿ ಬೇಕಾದರೂ ಈ ಗ್ರೇನ್ ಕುಕೂನ್ನೊಳಗೆ ಧಾನ್ಯಗಳನ್ನು ಸಂಗ್ರಹಿಸಿ ಇಡಬಹುದು. ಒಮ್ಮೆ ಧಾನ್ಯಗಳನ್ನು ತುಂಬಿ ಬ್ಯಾಗ್ ಸೀಲ್ ಮಾಡಿದ ಮೇಲೆ ಸಾಮಾನ್ಯವಾಗಿ 10 ದಿನಗಳೊಳಗೆ ಗ್ರೇನ್ ಕುಕೂನ್ನಲ್ಲಿರುವ ಕೀಟಗಳು ಸಾಯುತ್ತವೆ. ನಂತರ ರೈತರು ಸತ್ತ ಕೀಟ ಹುಳುಗಳನ್ನು ಸೋಸುವ ಹುಟ್ಟಿನಂತಹ ಸಾಧನದಿಂದ ಸುಲಭವಾಗಿ ತೆಗೆದುಹಾಕಬಹುದು. ಆರಂಭದಲ್ಲಿ ಹಳ್ಳಿಗರಿಗೆ ಈ ಚೀಲದಿಂದ ಕೀಟಗಳನ್ನು ನಾಶಪಡಿಸಲು ಸಾಧ್ಯವೇ ಎಂಬ ಬಗ್ಗೆ ಅನುಮಾನವಿತ್ತು. ಆದರೆ ಒಮ್ಮೆ ಪ್ರಯತ್ನಿಸಿ ನೋಡುವುದಕ್ಕೆ ಅವರೆಲ್ಲ ಸಿದ್ಧರಿದ್ದರು. ನವಾರೋ ಮತ್ತು ಅವರ ತಂಡದವರು ಲೂಥೆರನ್ ವರ್ಲ್ಡ್ ಫೆಡರೇಷನ್ ಎಂಬ NGO ಮೂಲಕ ಎರಿಟ್ರಿಯಾಗೆ ಹೋಗಿದ್ದರು. ಈ ಸಂಸ್ಥೆಯನ್ನು ಹಳ್ಳಿಗರು ನಂಬುತ್ತಿದ್ದರು. ಗ್ರಾಮಸ್ಥರ ಜೊತೆ ಕಾಫಿ ಕುಡಿದ ನಂತರ ಇಸ್ರೇಲಿ ವಿಜ್ಞಾನಿಗಳು ಅವರಿಗೆ ತಮ್ಮ ಗ್ರೇನ್ ಕುಕೂನನ್ನು ವಿಸ್ತಾರವಾಗಿ ತೋರಿಸಿದರು. ಮಡಿಚಿಟ್ಟರೆ ಹೆಚ್ಚು ಕಮ್ಮಿ ಒಂದು ರಟ್ಟಿನ ಫೈಲ್ನಷ್ಟೇ ಗಾತ್ರ. ಬಿಚ್ಚಿದರೆ 10 ಟನ್ ಧಾನ್ಯವನ್ನು ಅದರೊಳಗೆ ತುಂಬಬಹುದಿತ್ತು. ಹಳ್ಳಿಗರು ತಡಮಾಡದೆ ಅದರೊಳಗೆ ಧಾನ್ಯಗಳನ್ನು ತುಂಬತೊಡಗಿದರು. ಅಕ್ಕಪಕ್ಕ ಇದ್ದ ಯುವಕರೆಲ್ಲ ಬಂದು ಕೈಜೋಡಿಸಿ ಅರೆಕ್ಷಣದಲ್ಲಿ ಕೆಲಸ ಮುಗಿಸಿಬಿಟ್ಟರು. ನಂತರ ಬ್ಯಾಗ್ ಅನ್ನು ಸೀಲ್ ಮಾಡಲಾಯಿತು. 2 ದಿನಗಳ ನಂತರ ಹಳ್ಳಿಗರೇ ಬ್ಯಾಗ್ ತೆರೆದು ಧಾನ್ಯಗಳ ಮೇಲೆ ಕೈಯಾಡಿಸಿದರು. 100 ಸತ್ತ ಹುಳುಗಳು ಸಿಕ್ಕವು. ತಾನು ಹೇಳಿದಂತೆ ಹಳ್ಳಿಗರನ್ನು ಹಸಿವು ಹಾಗೂ ಬರಗಾಲದ ಸಾವಿನಿಂದ ನವಾರೋ ಪಾರು ಮಾಡಿದ್ದ. ಹಸಿವಿನ ಆಟಗಳು. ಜಗತ್ತಿನಾದ್ಯಂತ 80 ಕೋಟಿ ಜನರು ತೀವ್ರ ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಾರೆ. ಎರಿಟ್ರಿಯಾದ ಹಳ್ಳಿಗರಂತೆ ಬಹುತೇಕ ಎಲ್ಲ ಅಭಿವೃದ್ಧಿಶೀಲ ದೇಶಗಳ ರೈತರು ಆಹಾರ ಧಾನ್ಯಗಳನ್ನು ಸಂಗ್ರಹಿಸಲು ಗೋಣಿಚೀಲ ಬಳಸುತ್ತಾರೆ. ಈ ಚೀಲದೊಳಗೆ ಕ್ರಿಮಿಕೀಟಗಳು ಸುಲಭವಾಗಿ ಹೋಗುತ್ತವೆ. ನಂತರ ಅಲ್ಲೇ ವಂಶಾಭಿವೃದ್ಧಿ ಮಾಡಿ ಧಾನ್ಯಗಳನ್ನು ತಿಂದು ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಯುತ್ತವೆ. ಕೀಟಗಳು ಸಾಮಾನ್ಯವಾಗಿ ರೈತರ ಅರ್ಧಕ್ಕರ್ಧ ಬೆಳೆಯನ್ನೇ ತಿಂದು ಖಾಲಿ ಮಾಡುತ್ತವೆ. ಇದನ್ನು ತಡೆಯುವುದು ಹಸಿವಿನ ವಿರುದ್ಧ ಜಗತ್ತು ನಡೆಸುತ್ತಿರುವ ಯುದ್ಧದಲ್ಲಿ ನಿರ್ಣಾಯಕ ಪಾತ್ರ ವಹಿಸಬಲ್ಲದು. ವಾಸ್ತವವಾಗಿ ಜಗತ್ತಿನಲ್ಲಿ ಪ್ರತಿವರ್ಷ ಸರಿಯಾಗಿ ದಾಸ್ತಾನು ಮಾಡದೆಯೇ ಅಂದಾಜು 1.3 ಶತಕೋಟಿ ಟನ್ ಆಹಾರ ಧಾನ್ಯಗಳು ನಷ್ಟವಾಗುತ್ತಿವೆ. ಇದು ಜಗತ್ತು ಪ್ರತಿ ವರ್ಷ ನಮ್ಮ ಸೇವನೆಗಾಗಿ ಉತ್ಪಾದಿಸುವ 1/3 ಧಾನ್ಯವಾಯಿತು. ಇಷ್ಟು ಧಾನ್ಯವನ್ನು ರಕ್ಷಿಸಿಕೊಂಡರೆ ಜಗತ್ತಿನಲ್ಲಿ ಹಸಿವಿನಿಂದ ಬಳಲುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಗೂ ಹೊಟ್ಟೆ ತುಂಬ ಊಟ ಹಾಕಬಹುದು. ನವಾರೋ ಅವರ ಆವಿಷ್ಕಾರ ಈಗಾಗಲೇ ಈ ದಿಸೆಯಲ್ಲಿ ಸಹಾಯ ಮಾಡುತ್ತಿದೆ. ಆಹಾರ ಧಾನ್ಯಗಳನ್ನು ಕ್ರಿಮಿಕೀಟಗಳಿಂದ ರಕ್ಷಿಸುವುದು ಹಾಗೂ ರೈತರನ್ನು ಕೀಟನಾಶಕಗಳ ರಾಸಾಯನಿಕದಿಂದ ರಕ್ಷಿಸುವುದರ ಜೊತೆಗೆ ಈ ಗ್ರೇನ್ ಕುಕೂನ್ಗಳು ಹಳ್ಳಿಗರಿಗೆ ಅನಿರೀಕ್ಷಿತ ಮುಕ್ತ ಮಾರುಕಟ್ಟೆಯ ಶಕ್ತಿಗಳಿಂದಲೂ ರಕ್ಷಣೆ ನೀಡುತ್ತಿವೆ. ಕೊಯ್ಲಿನ ನಂತರ ಆಹಾರ ಧಾನ್ಯಗಳನ್ನು ತಕ್ಷಣ ಗ್ರೇನ್ ಕುಕೂನ್ನಲ್ಲಿ ಸಂರಕ್ಷಿಸಿ ಇಟ್ಟರೆ ಮುಂದೆ ಒಳ್ಳೆಯ ಬೆಲೆ ಬರುವವರೆಗೆ ರೈತರು ಕಾಯಬಹುದು. ರೈತರು ತೀರಾ ಬಡವರಾಗಿದ್ದು ಗ್ರೇನ್ ಕುಕೂನ್ ಖರೀದಿಸಲು ಅವರಿಂದ ಸಾಧ್ಯವಿಲ್ಲ ಎಂದಾದರೆ 5-6 ರೈತರು ಸೇರಿ ಒಂದು ಕುಕೂನ್ ಖರೀದಿಸಬಹುದು. ಅವರೆಲ್ಲರೂ ತಮ್ಮಲ್ಲಿರುವ ಹೆಚ್ಚುವರಿ ಧಾನ್ಯವನ್ನು ಒಂದೇ ಗ್ರೇನ್ ಕುಕೂನ್ನಲ್ಲಿ ಸಂಗ್ರಹಿಸಿ ಬೇಕಾದಾಗ ತೆಗೆದು ಬಳಸಬಹುದು ಅಥವಾ ಮಾರಾಟ ಮಾಡಬಹುದು. ಸಣ್ಣ ರೈತರು ಇಂತಹ ಹೊಸ ಆಯ್ಕೆಗಳನ್ನು ಒಪ್ಪಿಕೊಳ್ಳದೆ ಹೋದರೆ ಅವರು ಬಡತನದ ಚಕ್ರದಿಂದ ಹೊರಬರುವುದು ಬಹಳ ಕಷ್ಟ. ನವಾರೋ ಅವರ ಲಾಭೋದ್ದೇಶದ ಕಂಪನಿ ಗ್ರೇನ್ ಪ್ರೋ 1990ರ ದಶಕದ ಆರಂಭದಲ್ಲಿ ಗ್ರೇನ್ ಕುಕೂನ್ಗಳನ್ನು ಅಧಿಕೃತವಾಗಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಿತ್ತು. ಅಲ್ಲಿಂದ ನಂತರ ಜಗತ್ತಿನ 100 ದೇಶಗಳು ಆಹಾರ ಧಾನ್ಯಗಳನ್ನು ಕ್ರಿಮಿ, ಕೀಟ, ಇಲಿ, ಹೆಗ್ಗಣ ಹಾಗೂ ಇನ್ನಿತರ ಭಕ್ಷಕರಿಂದ ಕಾಪಾಡಿಕೊಳ್ಳಲು ಗ್ರೇನ್ ಕುಕೂನ್ಗಳನ್ನು ಬಳಸುತ್ತಿವೆ. ಕಂಪನಿ ಇಲ್ಲಿಯವರೆಗೆ ಲಕ್ಷಾಂತರ ಕುಕೂನ್ಗಳನ್ನು ಮಾರಾಟ ಮಾಡಿದೆ. ಜೊತೆಗೆ ಬೇರೆ ಬೇರೆ ವಿನ್ಯಾಸದ ಸಣ್ಣ ಗಾತ್ರದ ಏರ್ಟೈಟ್ ಬ್ಯಾಗ್ಗಳನ್ನೂ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದೆ. ಇಸ್ರೇಲ್ನ ಜೊತೆ
ರಾಜತಾಂತ್ರಿಕ ಸಂಬಂಧ ಕೂಡ ಹೊಂದಿಲ್ಲದ ಅರಬ್ ರಾಷ್ಟ್ರಗಳೂ ಸೇರಿದಂತೆ ಆಫ್ರಿಕಾ, ಲ್ಯಾಟಿನ್ ಅಮೆರಿಕ ಮತ್ತು ಏಷ್ಯಾದ ರಾಷ್ಟ್ರಗಳಲ್ಲಿ ಗ್ರೇನ್ ಕುಕೂನ್ಗಳು ಮಾರಾಟವಾಗುತ್ತಿವೆ. ಈ ಕುಕೂನ್ಗಳು ರೈತರಿಗೆ ಹಾಗೂ ಕೃಷಿಯುತ್ಪನ್ನಗಳಿಗೆ ಸಂಬಂಧಿಸಿದ ವ್ಯವಹಾರ ಮಾಡುವವರಿಗೆ ಆಕರ್ಷಕವಾಗಿ ಕಾಣಲು ಇನ್ನೊಂದು ಕಾರಣವೆಂದರೆ ಇವು ದೀರ್ಘಕಾಲ ಬಾಳಿಕೆ ಬರುತ್ತವೆ. ಹಲವಾರು ವರ್ಷಗಳ ಕಾಲ ಇವುಗಳನ್ನು ಮರುಬಳಕೆ ಮಾಡಬಹುದು. ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ IRRI ನ ಹಿರಿಯ ವಿಜ್ಞಾನಿ ಮಾರ್ಟಿನ್ ಗಮರ್ಟ್ ಹೇಳುತ್ತಾರೆ, ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ಸಾಕಷ್ಟು ಲಾಭವಿದೆ ಎಂಬುದು ಸಾಬೀತಾಗಿದೆ. ನಮ್ಮ ಮುಂದಿನ ಸವಾಲು ಏನೆಂದರೆ ಜನರಿಗೆ ಅವುಗಳ ಬಗ್ಗೆ ತಿಳಿಯುವಂತೆ ಮಾಡುವುದು. ಚೂಪು ಮೊಳೆಯಲ್ಲಿ ಹೊಳೆದ ಬೆಳ್ಳಿ ರೇಖೆ. ಈಗ ನವಾರೋಗೆ 80 ಸಮೀಪಿಸುತ್ತಿದೆ. ಅವರನ್ನು ಆಧುನಿಕ ಜೋಸೆಫ್ ಎಂದೇ ಜನರು ಗುರುತಿಸುತ್ತಾರೆ. ಬೈಬಲ್ನಲ್ಲಿ ಬರುವ ಜೋಸೆಫ್ ಹಿಂದೆ ಈಜಿಪ್ಟನ್ನು ಬರಗಾಲದಿಂದ ರಕ್ಷಿಸಿದ್ದನಂತೆ. ಫರೋ ರಾಜವಂಶದವರ ಮನ ಒಲಿಸಿ ಭೂಮಿಯೊಳಗೆ ಸುರಂಗ ಕೊರೆದು ಅಲ್ಲಿ ಆಹಾರ ಧಾನ್ಯಗಳನ್ನು ರಕ್ಷಿಸಿಡುವಂತೆ ಜೋಸೆಫ್ ಮಾಡಿದ್ದರಿಂದ ಈಜಿಪ್ಟ್ ದೇಶ ಬರಗಾಲದಿಂದ ಪಾರಾಗಿತ್ತಂತೆ. ಆಹಾರ ದಾಸ್ತಾನು ತಂತ್ರಜ್ಞಾನದ ಪಿತಾಮಹ ಎಂದು ನವಾರೋ ಪ್ರಸಿದ್ಧಿಗೆ ಬರುವುದಕ್ಕಿಂತ ಮೊದಲು ಈತ ಮಾಡಿದ ಕೆಲಸಗಳೂ ಹೆಚ್ಚು ಕಮ್ಮಿ ಜೋಸೆಫ್ನಂತೆಯೇ ಇದ್ದವು. ನವಾರೋ ಮೂಲತಃ ಟರ್ಕಿಯ ಇಜ್ಮೀರ್ ಎಂಬ ಊರಿನವನು. 1963ರಲ್ಲಿ ಅವನು ಇಸ್ರೇಲ್ಗೆ ವಲಸೆ ಹೋಗಲು ನಿರ್ಧರಿಸಿದ. ಆದರೆ ಅವನ ಬಳಿ ಪಾಸ್ಪೋರ್ಟ್ ಆಗಲಿ ಅಥವಾ ಇಸ್ರೇಲ್ಗೆ ಹೋಗಲು ಬೇಕಾದ ಹಣವಾಗಲಿ ಇರಲಿಲ್ಲ. ಆದರೆ 23 ವರ್ಷದ ಉತ್ಸಾಹಿ ನವಾರೋಗೆ ತಾನು ಯಹೂದಿಗಳಿಗೆ ಸಮೃದ್ಧ ಮಾತೃಭೂಮಿಯೊಂದನ್ನು ಕಟ್ಟಿಕೊಡಲು ಸಹಾಯ ಮಾಡಬೇಕು ಎಂಬ ಅದಮ್ಯ ಬಯಕೆ ಇತ್ತು. ಅದೇ ಸಮಯದಲ್ಲಿ ನವಾರೋನ 4 ಸ್ನೇಹಿತರು ಇಸ್ರೇಲ್ಗೆ ವಲಸೆ ಹೋಗಲು ನಿರ್ಧರಿಸಿ ಹಡಗಿನ ಟಿಕೆಟ್ ಖರೀದಿಸಿದ್ದರು. ಅವರ ಬಳಿಗೆ ಹೋಗಿ ತನ್ನನ್ನು ಸ್ಮಗಲ್ ಮಾಡುವಂತೆ ನವಾರೋ ಕೇಳಿಕೊಂಡ. ಇಸ್ತಾನ್ಬುಲ್ನಿಂದ ಹೈಫಾಕ್ಕೆ ಹಡಗು ಪ್ರಯಾಣ. ಅದರಲ್ಲಿ ನವಾರೋನನ್ನು ಕಳ್ಳಸಾಗಣೆ ಮಾಡಬೇಕು. ಸ್ನೇಹಿತರು ಒಪ್ಪಿಕೊಂಡರು. ನವಾರೋ ತನ್ನ ಮನೆಯವರಿಗೆ ಟಾಟಾ ಕೂಡ ಹೇಳದೆ ಸ್ನೇಹಿತರ ಜೊತೆ ಹೊರಟುಬಿಟ್ಟ. ಮನೆಯವರಿಗೆ ಹೇಳಿದರೆ ಅವರು ತನ್ನ ಮನವೊಲಿಸಿ ಅಲ್ಲೇ ಉಳಿಸಿಕೊಂಡು ಬಿಟ್ಟಾರೋ ಎಂಬ ಆತಂಕ ಅವನಿಗೆ. ಹಡಗು ಮೆಡಿಟರೇನಿಯನ್ ಸಮುದ್ರದಲ್ಲಿ 4 ದಿನ ಸಂಚರಿಸಿತು. ನವಾರೋ ತನ್ನ ಸ್ನೇಹಿತರ ಕ್ಯಾಬಿನ್ನಲ್ಲಿ ಅಡಗಿಕೊಂಡಿದ್ದ. ಊಟ ತಿಂಡಿಗೆ ಮತ್ತು ತೀರಾ ಬೇಸರ ಬಂದರೆ ಮಾತ್ರ ಸ್ವಲ್ಪ ಹೊತ್ತು ಹೊರಬರುತ್ತಿದ್ದ. ಸಿಕ್ಕಿಬಿದ್ದರೆ ಮತ್ತೆ ಟರ್ಕಿಗೆ ಕಳಿಸುತ್ತಿದ್ದರು. ಹಡಗಿನಲ್ಲಿ ಸಿಕ್ಕಿಬೀಳುವುದು ಹಾಗಿರಲಿ, ಹಡಗು ಇಸ್ರೇಲ್ ತಲುಪಿದ ಮೇಲೆ ಅಲ್ಲಿ ಇಳಿದು ಇಸ್ರೇಲ್ಗೆ ಪ್ರವೇಶ ಪಡೆಯುವುದು ಹೇಗೆಂಬ ಬಗ್ಗೆ ಅವನು ಏನೂ ಯೋಚಿಸಿರಲಿಲ್ಲ. ವೀಸಾ ಇಲ್ಲದೆ ಇಸ್ರೇಲ್ನಲ್ಲಿ ಕಾಲಿಡಲು ಹೇಗೆ ಬಿಡುತ್ತಾರೆ? ಸ್ನೇಹಿತರು ಅವನಿಗೆ ಲಾಂಡ್ರಿ ಬ್ಯಾಸ್ಕೆಟ್ನಲ್ಲಿ ತುಂಬಿಕೊಂಡು ಯಾರಿಗೂ ಕಾಣದಂತೆ ಹಡಗಿನಿಂದ ಇಳಿಸುತ್ತೇವೆ ಅಂದರು. ಆದರೆ ಯಾಕೋ ಇವನಿಗೆ ತಾನು ಪ್ರಾಮಾಣಿಕವಾಗಿ ಇಸ್ರೇಲ್ನೊಳಗೆ ಕಾಲಿಡಬೇಕು ಅನಿಸಿತು. ಹಡಗು ಹೈಫಾ ತಲುಪಿದಾಗ ಇಸ್ರೇಲ್ನ ಕಸ್ಟಮ್ಸ್ ಅಧಿಕಾರಿಗಳು ಹಡಗು ಹತ್ತಿ ಪಾಸ್ಪೋರ್ಟ್ ಪರಿಶೀಲಿಸಿ ಸೀಲು ಹಾಕುತ್ತಿದ್ದರು. ಆಗ ನವಾರೋ ಸತ್ಯ ಹೇಳಿದ. ಅದನ್ನು ಕೇಳಿದ ಅಧಿಕಾರಿ ತನ್ನ ಮೇಲಧಿಕಾರಿಯ ಬಳಿಗೆ ಮಾತನಾಡಲು ಹೋದ. ಟರ್ಕಿಯ ಯುವಕ ಆತಂಕದಿಂದ ತನ್ನ ಸ್ನೇಹಿತರ ಜೊತೆ ಕಾಯುತ್ತಾ ನಿಂತಿದ್ದ. ಕೆಲ ಹೊತ್ತಿನಲ್ಲಿ ಅಧಿಕಾರಿ ವಾಪಸ್ ಬಂದು ನವಾರೋ ಹಡಗಿನಿಂದ ಇಳಿದು ಇಸ್ರೇಲ್ ಪ್ರವೇಶಿಸಬಹುದು ಅಂದ. ಅವನ ಹಾಗೂ ಸ್ನೇಹಿತರ ಸಂತೋಷಕ್ಕೆ ಸೀಮೆ ಇರಲಿಲ್ಲ. ಆ ಸಮಯದಲ್ಲಿ ಇಸ್ರೇಲ್ನಲ್ಲಿದ್ದ ಟರ್ಕಿಷ್ ಸಮುದಾಯದವರಿಗೆಲ್ಲ ಒಳಗೊಳಗೆ ಪರಸ್ಪರ ಸಂಪರ್ಕ ಇರುತ್ತಿತ್ತು. ನವಾರೋಗೆ ಇಸ್ರೇಲ್ನಲ್ಲಿ 2 ದೂರದ ಸಂಬಂಧಿಗಳು ಸಿಕ್ಕರು. ಮಿಜ್ರಾಹಿ ಹಾಗೂ ಕ್ಯಾಸ್ಟ್ರೋ ಎಂಬ ಪ್ರಭಾವಿ ಮನೆತನದವರು. ಅವರು ನವಾರೋಗೆ ಉಳಿದುಕೊಳ್ಳಲು ಜಾಗ, ಹೊಟ್ಟೆಗೆ ಊಟ ಕೊಟ್ಟು ಕೊನೆಗೆ ಕೆಲಸ ಹುಡುಕಿಕೊಳ್ಳುವುದಕ್ಕೂ ಸಹಾಯ ಮಾಡಿದರು. ಇಸ್ರೇಲ್ನಲ್ಲಿ ಜೀವನಕ್ಕೇನು ಮಾಡಬೇಕು ಎಂದು ನವಾರೋ ಯೋಚಿಸಿರಲಿಲ್ಲ. ಹೇಗೆ ಬದುಕು ಕಟ್ಟಿಕೊಳ್ಳಬೇಕು ಎಂಬ ಕನಸನ್ನೂ ಕಂಡಿರಲಿಲ್ಲ. ಆದರೆ ಅವನಿಗೆ ಬಹಳ ಒಳ್ಳೆಯ ಯಹೂದಿ ಶಿಕ್ಷಣ ಇತ್ತು.
ಜೋಸೆಫ್ನ ಕಥೆಗೆ ಅವನು ಮಾರು ಹೋಗಿದ್ದ. ಇಸ್ರೇಲ್ಗೆ ವಲಸೆ ಬರುವುದಕ್ಕೂ ಮುನ್ನ ಅವನು ಟರ್ಕಿಯ ಪ್ರತಿಷ್ಠಿತ ಎಗೆ ಯೂನಿವರ್ಸಿಟಿಯಲ್ಲಿ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಪದವಿ ಪಡೆದಿದ್ದ. ಅವನು ಮೊದಲ ಬಾರಿಗೆ ಕೀಟನಾಶಕಗಳ ಬಗ್ಗೆ ಕಲಿತಿದ್ದು ಅಲ್ಲೇ. ಬೆಳೆಗಳನ್ನು ಹೇಗೆ ಕ್ರಿಮಿಕೀಟಗಳಿಂದ ಕಾಪಾಡಬೇಕು ಮತ್ತು ಆ ಕೀಟನಾಶಕಗಳಿಂದಾಗುವ ದುಷ್ಪರಿಣಾಮಗಳೇನು ಎಂಬುದನ್ನು ಅಧ್ಯಯನ ಮಾಡಿದ್ದ. ಹೀಗಾಗಿ ಇಸ್ರೇಲ್ನಲ್ಲಿ ಇಸ್ರೇಲ್ ಪ್ಲಾಂಟ್ ಪ್ರೊಟೆಕ್ಷನ್ ಸರ್ವಿಸ್ IPPS ನಲ್ಲಿ ಅವನಿಗೆ ಕೆಲಸ ಸಿಕ್ಕಿತು. ಇಸ್ರೇಲ್ಗೆ ಬಂದ ಆರಂಭಿಕ ವರ್ಷಗಳಲ್ಲಿ ನವಾರೋ IPPSನ ಸರ್ಕಾರಿ ಕೆಲಸ, ಉನ್ನತ ಓದು, ಇಸ್ರೇಲಿನ ಸೇನೆಯಲ್ಲಿ ಮೀಸಲು ಸೇವೆ ಹೀಗೆ ಅಲ್ಲಿಂದಿಲ್ಲಿಗೆ ಅಲಿಯುತ್ತಿದ್ದ. 1965ರಲ್ಲಿ ತನ್ನ ಹೈಸ್ಕೂಲ್ ಸ್ನೇಹಿತೆಯನ್ನು ಮದುವೆಯಾದ. ಅವಳು ಕೂಡ ಟರ್ಕಿಯಿಂದ ಇಸ್ರೇಲ್ಗೆ ವಲಸೆ ಬಂದಿದ್ದಳು. ದಂಪತಿಗೆ 3 ಮಕ್ಕಳಾದವು. ಆದರೆ ಆ ಸಮಯದಲ್ಲಿ ನಡೆದ ರಕ್ತಪಾತವೊಂದು ನವಾರೋನ ಸುಖವನ್ನು ಕಿತ್ತುಕೊಂಡಿತು. ನವಾರೋ 1967ರ ಯುದ್ಧದಲ್ಲಿ ಹೋರಾಡಿ ಒಂದೂ ಗಾಯವಿಲ್ಲದೆ ಪಾರಾಗಿದ್ದ. ಆದರೆ 2 ವರ್ಷದ ನಂತರ ಜೋರ್ಡಾನ್ ಕಣಿವೆಯ ಸಶಸ್ತ್ರ ಪಡೆಯನ್ನು ಸೇರಿದ ಮೇಲೆ ಪ್ಯಾಲೆಸ್ಟೀನ್ ಉಗ್ರರೊಂದಿಗೆ ಹೋರಾಡಬೇಕಾಯಿತು. ಅವರು ಕೆಲ ವರ್ಷಗಳ ಹಿಂದೆ ಕಳೆದುಕೊಂಡ ಜೋರ್ಡಾನ್ನ ಒಂದಷ್ಟು ಪ್ರದೇಶಗಳನ್ನು ವಶಪಡಿಸಿಕೊಳ್ಳಲು ಯುದ್ಧ ಮಾಡುತ್ತಿದ್ದರು. ಒಂದು ದಿನ ಭಯೋತ್ಪಾದಕರು ನವಾರೋ ಹಾಗೂ ಅವನ ತಂಡವನ್ನು ದೂರದ ಔಟ್ಪೋಸ್ಟ್ ಒಂದರಲ್ಲಿ ಸುತ್ತುವರಿದರು. ಕಾದಾಟ ತೀವ್ರಗೊಂಡು ಒಂದು ಬಾಂಬ್ ಕೂಡ ಸ್ಫೋಟಿಸಿ ನವಾರೋನ ಕಾಲುಗಳಿಗೆ ಬಾಂಬ್ನ ಚೂಪಾದ ಮೊಳೆಗಳು ಹೊಕ್ಕಿ ಕಾಲು ಛಿದ್ರವಾಯಿತು. ಸ್ಫೋಟದ ಹೊಡೆತಕ್ಕೆ ಅವನು 15 ಅಡಿ ಎತ್ತರಕ್ಕೆ ಹಾರಿ ನೆಲಕ್ಕೆ ಬಿದ್ದಿದ್ದ. ನರಳುತ್ತಾ ಬಿದ್ದಿದ್ದಾಗ ಇವನ ಕಣ್ಣೆದರೇ ಇನ್ನೊಬ್ಬ ಯೋಧ ಕೊನೆಯುಸಿರು ಎಳೆದ. ಗುಂಡಿನ ಸತತ ಸದ್ದು ಹಾಗೂ ಬಾಂಬ್ ಸ್ಫೋಟಗಳ ನಡುವೆಯೂ ನವಾರೋನನ್ನು ಕಾಮ್ರೇಡ್ಗಳು ಸುರಕ್ಷಿತ ಜಾಗಕ್ಕೆ ಕರೆದೊಯ್ದರು. IDF ಹೆಲಿಕಾಪ್ಟರ್ ಮೂಲಕ ಅವನನ್ನು ಜೆರುಸಲೇಂ ಆಸ್ಪತ್ರೆಗೆ ಒಯ್ದು ಸೇರಿಸಲಾಯಿತು. ಅಲ್ಲಿ ಕಾಲಿಗೆ ಹೊಕ್ಕ ಮೊಳೆಗಳನ್ನು ತೆಗೆಯಲು ಶಸ್ತ್ರಚಿಕಿತ್ಸೆ ನಡೆಸಿದರು. ನಂತರ ಅವನ ಸೇವೆಗೆ ಮೆಚ್ಚುಗೆ ಸೂಚಿಸಿ ಇಸ್ರೇಲ್ ಸರ್ಕಾರ ಪ್ರಶಸ್ತಿಯನ್ನೂ ನೀಡಿತು. ನವಾರೋ 8 ತಿಂಗಳು ಆಸ್ಪತ್ರೆಯಲ್ಲಿ ಕಳೆಯಬೇಕಾಯಿತು. ದೇಹದ ಕೆಳಭಾಗ ಕೆಲಸ ಮಾಡುತ್ತಿರಲಿಲ್ಲ. ಕೊನೆಗೆ ಗುಣಮುಖನಾದ ಮೇಲೂ ಅವನು ಸಣ್ಣಗೆ ಕುಂಟುತ್ತಿದ್ದ. ಹೀಗಾಗಿ ಸ್ನೇಹಿತರು ಹಾಗೂ ಸಹೋದ್ಯೋಗಿಗಳು ಪ್ರೀತಿಯಿಂದ ಅವನನ್ನು ಸ್ಲೋ ಮೋ ಎಂದು ಕರೆಯುತ್ತಿದ್ದರು. ಈ ಅನಾರೋಗ್ಯವೇ ಅವನಿಗೆ ಇಷ್ಟವಾದ 2 ವಿಷಯಗಳನ್ನು ಅಧ್ಯಯನ ಮಾಡಲು ಸಮಯ ನೀಡಿತು. ಒಂದು ಟೆಂಪರೇಚರ್ ಮ್ಯಾನಿಪ್ಯುಲೇಷನ್, ಇನ್ನೊಂದು ಹರ್ಮೆಟಿಕ್ ಸ್ಟೋರೇಜ್. ನಂತರ ಇವೆರಡೂ ವಿಷಯಗಳನ್ನು ಆಧರಿಸಿ ಅವನು ಅಗ್ರಿಕಲ್ಚರ್ ಎಂಟಮಾಲಜಿ ವಿಷಯದಲ್ಲಿ ಜೆರುಸಲೇಂನ ಹೀಬ್ರೂ ಯೂನಿವರ್ಸಿಟಿಯಿಂದ 1974ರಲ್ಲಿ ಡಾಕ್ಟರೇಟ್ ಕೂಡ ಪಡೆದ. ಆಸ್ಪತ್ರೆಯಿಂದ ಬಿಡುಗಡೆಗೊಂಡ ಕೆಲ ವರ್ಷಗಳ ನಂತರ ನವಾರೋ ಇಸ್ರೇಲ್ ಅಗ್ರಿಕಲ್ಚರಲ್ ರಿಸರ್ಚ್ ಆರ್ಗನೈಸೇಷನ್ನ ವೋಲ್ಕೆನಿ ಸೆಂಟರ್ನಲ್ಲಿ ಕೆಲಸಕ್ಕೆ ಸೇರಿದ. ಕೃಷಿ, ನೀರಾವರಿ, ಬೆಳೆ ಪದ್ಧತಿ ಹಾಗೂ ಕೀಟ ನಿಯಂತ್ರಣ ಮುಂತಾದ ವಿಷಯಗಳಲ್ಲಿ ಸಂಶೋಧನೆ ನಡೆಸುವ ಜಗತ್ಪ್ರಸಿದ್ಧ ಸಂಸ್ಥೆಯದು. ಅಲ್ಲಿ ಸಂಶೋಧನೆ ನಡೆಸುವಾಗಲೇ ನವಾರೋ ಗ್ರೇನ್ ಕುಕೂನ್ನ ಪ್ರಾಥಮಿಕ ಮಾಹಿತಿ ತಯಾರು ಮಾಡಿದ್ದ. ನವಾರೋ ತನ್ನ ಸಂಶೋಧನೆಗೂ ಮುನ್ನ ಕೇಳಿಕೊಂಡಿದ್ದು ಒಂದು ಸರಳ ಪ್ರಶ್ನೆ: ಯಾವುದೇ ನಷ್ಟವಿಲ್ಲದಂತೆ ದೊಡ್ಡ ಪ್ರಮಾಣದಲ್ಲಿ ಆಹಾರ ಧಾನ್ಯಗಳನ್ನು ದೀರ್ಘಕಾಲದವರೆಗೆ ಶೇಖರಿಸಿಡಲು ಸಾಧ್ಯವೇ? ಆ ಸಮಯದಲ್ಲಿ ಬಹುತೇಕ ಎಲ್ಲ ದೇಶಗಳೂ ಮಾಡುತ್ತಿದ್ದಂತೆ ಇಸ್ರೇಲ್ ಕೂಡ ಮಾರುಕಟ್ಟೆಯ ಏರಿಳಿತಗಳನ್ನು ತಡೆದುಕೊಳ್ಳಲು, ನೈಸರ್ಗಿಕ ವಿಕೋಪಗಳನ್ನು ಎದುರಿಸಲು ಮತ್ತು ಯುದ್ಧಕ್ಕಾಗಿ ಆಹಾರ ಧಾನ್ಯಗಳ ದಾಸ್ತಾನು ಮಾಡುತ್ತಿತ್ತು. ನವಾರೋ ಹೀಗೆ ಧಾನ್ಯಗಳ ದಾಸ್ತಾನು ಮಾಡಲು ಕ್ರಾಂತಿಕಾರಿ ಉಪಾಯವೊಂದನ್ನು ಹುಡುಕುತ್ತಿದ್ದ. ಭೂಮಿಯೊಳಗೆ ಸುರಂಗ ತೋಡಿ ಗಾಳಿ ಆಡದಂತೆ ಆಹಾರ ಧಾನ್ಯಗಳನ್ನು ಇರಿಸಿದರೆ ಹುಳ ಹುಪ್ಪಟೆಗಳಿಂದ ರಕ್ಷಿಸಬಹುದು ಎಂಬುದು ಅವನ ಯೋಚನೆಯಾಗಿತ್ತು. ಅದಕ್ಕಾಗಿ ಹಿಂದೆ ಜೋಸೆಫ್ ಮಾಡಿದಂತೆ ಅವನೂ ಆಳವಾದ ಸುರಂಗ ತೋಡಲು ಆರಂಭಿಸಿದ. 1979ರಲ್ಲಿ ಸುರಂಗ ತೋಡುವ ಕೆಲಸ ಆರಂಭವಾಯಿತು. ಆ ವರ್ಷ ಫಸಲು ಚೆನ್ನಾಗಿ ಬಂದಿತ್ತು. ಸಾಮಾನ್ಯವಾಗಿ ಇಸ್ರೇಲ್ ಪ್ರತಿ ವರ್ಷ ತಾನು ಬೆಳೆದ ಬೆಳೆಯಲ್ಲಿ
2% ಕ್ರಿಮಿಕೀಟಗಳ ಹೊಟ್ಟೆಗೆ ಸುರಿಯುತ್ತಿತ್ತು. ಧಾನ್ಯಗಳನ್ನು ಸಾಮಾನ್ಯ ಉಗ್ರಾಣಗಳಲ್ಲಿ ಗೋಣಿಚೀಲಗಳಲ್ಲಿ ತುಂಬಿ ಶೇಖರಿಸಲಾಗುತ್ತಿತ್ತು. ಇಸ್ರೇಲ್ ಸರ್ಕಾರ ಕೂಡ ಅದನ್ನೇ ಮಾಡುತ್ತಿತ್ತು. ಅದಕ್ಕಿಂತ ಒಳ್ಳೆಯ ಪದ್ಧತಿ ಯಾರಿಗೂ ತಿಳಿದಿರಲಿಲ್ಲ. ನವಾರೋ ಅದಾಗಲೇ ತನ್ನ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದ. ಹೀಗಾಗಿ ಧಾನ್ಯ ಸಂರಕ್ಷಣೆಯ ಬಗ್ಗೆ ವಾಣಿಜ್ಯ ಸಚಿವಾಲಯದ ಅಧಿಕಾರಿಗಳ ಬಳಿ ತನ್ನ ಐಡಿಯಾದ ಬಗ್ಗೆ ಹೇಳಿದ. ನನ್ನಲ್ಲಿ ಇದಕ್ಕೆ ಪರಿಹಾರವಿದೆ, ಆದರೆ ನನ್ನ ಪದ್ಧತಿ ಪ್ರಯೋಗಾಲಯದ ಹೊರಗೆ ಇನ್ನೂ ಪರೀಕ್ಷೆಗೆ ಒಳಪಟ್ಟಿಲ್ಲ ಎಂದ. ನಂತರ ನವಾರೋ ತನ್ನ ಪದ್ಧತಿಯ ಬಗ್ಗೆ ಅಧಿಕಾರಿಗಳಿಗೆ ಪ್ರಾತ್ಯಕ್ಷಿಕೆ ನೀಡಿದ. ಅದೇ ಬಂಕರ್ ಸ್ಟೋರೇಜ್. ದಕ್ಷಿಣ ಇಸ್ರೇಲ್ನ ಕಿಬುಟ್ಸ್ ಮಗೆನ್ ಎಂಬಲ್ಲಿ ಆ ವರ್ಷವೇ ಬಂಕರ್ ಸ್ಟೋರೇಜ್ ನಿರ್ಮಾಣ ಭರದಿಂದ ಸಾಗಿತು. ಸರ್ಕಾರ ಲಘುಬಗೆಯಿಂದ 360 ಅಡಿ ಉದ್ದ, 165 ಅಡಿ ಅಗಲ ಹಾಗೂ 30 ಅಡಿ ಎತ್ತರದ ಹೊಂಡ ನಿರ್ಮಾಣ ಮಾಡಿತು. ನಂತರ ಅದರಲ್ಲಿ ಪಾಲಿವಿನೈಲ್ ಕ್ಲೋರೈಡ್ನ ಹಾಳೆ ಹಾಸಲಾಯಿತು. ಅದರ ಮೇಲೆ ಧಾನ್ಯ ಸುರಿದು ನಂತರ ಇನ್ನೊಂದು ಹಾಸು ಪಾಲಿವಿನೈಲ್ ಕ್ಲೋರೈಡ್ನ ಹಾಳೆಯಿಂದ ಮುಚ್ಚಲಾಯಿತು. ಕೊನೆಗೆ ಅದನ್ನು ಸೀಲ್ ಮಾಡಿ ಮೇಲೆ ಮಣ್ಣು ಮುಚ್ಚಲಾಯಿತು. ತನ್ನ ಯೋಜನೆ ಯಶಸ್ವಿಯಾಗುತ್ತದೆ ಎಂದು ನವಾರೋಗೆ ವಿಶ್ವಾಸವಿತ್ತು. ಆದರೆ ಅವನ ಮೇಲೆ ದೊಡ್ಡ ಜವಾಬ್ದಾರಿ ಇತ್ತು. ಲಕ್ಷಾಂತರ ಡಾಲರ್ ಮೊತ್ತದ ಯೋಜನೆಯ ಹೊಣೆಯನ್ನು ಅವನು ಹೊತ್ತಿದ್ದ. ದೇಹದ ಆಹಾರ ದಾಸ್ತಾನಿನ ಒಂದು ದೊಡ್ಡ ಭಾಗವನ್ನು ರಕ್ಷಿಸುವ ಜವಾಬ್ದಾರಿ ಅವನ ಮೇಲಿತ್ತು. ಆ ಧಾನ್ಯದ ಜೊತೆ ಅವನು ಪ್ರಯೋಗ ಮಾಡುತ್ತಿದ್ದ. ಹೀಗಾಗಿ ಮುಂದಿನ 15 ತಿಂಗಳು ಅವನಿಗೆ ಸರಿಯಾಗಿ ನಿದ್ದೆ ಕೂಡ ಬರಲಿಲ್ಲ. ರಾತ್ರಿ ಹೊತ್ತು ಜೋರಾಗಿ ಗಾಳಿ ಬಂದರೆ ಬೆಚ್ಚಿ ಎದ್ದು ಕುಳಿತುಕೊಳ್ಳುತ್ತಿದ್ದ. ತಕ್ಷಣ ಕಾರು ಹತ್ತಿ 2 ತಾಸು ಡ್ರೈವ್ ಮಾಡಿಕೊಂಡು ಆಹಾರ ಧಾನ್ಯ ಶೇಖರಿಸಿಟ್ಟ ಜಾಗಕ್ಕೆ ಹೋಗಿ ಎಲ್ಲವೂ ಸರಿಯಿದೆಯೇ ಎಂದು ಖಾತ್ರಿಪಡಿಸಿಕೊಂಡು ವಾಪಸ್ ಬರುತ್ತಿದ್ದ. ಅಲ್ಲಿ ಯಾವತ್ತೂ ತೊಂದರೆಯಾಗಲಿಲ್ಲ. ಆದರೆ ಪದೇ ಪದೇ ಹೋಗಿ ನೋಡಿಕೊಂಡು ಬರುವುದನ್ನು ನವಾರೋನಿಂದ ನಿಲ್ಲಿಸಲು ಆಗಲಿಲ್ಲ. ಪ್ರಯೋಗದ ಅವಧಿ ಮುಗಿದ ಮೇಲೆ ನವಾರೋ ಹಾಗೂ ಸರ್ಕಾರಿ ಅಧಿಕಾರಿಗಳ ಸಮ್ಮುಖದಲ್ಲಿ ಮಣ್ಣು ತೆಗೆದು ಸೀಲ್ ತೆರೆಯಲಾಯಿತು. ಅದರೊಳಗಿದ್ದ ಆಹಾರ ಧಾನ್ಯಗಳು ಮೊದಲು ಎಷ್ಟು ಫ್ರೆಶ್ ಆಗಿದ್ದವೋ ಈಗಲೂ ಅಷ್ಟೇ ಫ್ರೆಶ್ ಆಗಿದ್ದವು. ನಷ್ಟದ ಪ್ರಮಾಣ 0.2% ಮಾತ್ರ ಇತ್ತು. ಅಂದರೆ ಮೊದಲಿಗಿಂತ 16 ಪಟ್ಟು ಕಡಿಮೆ ನಷ್ಟವಾಗಿತ್ತು. ಮುಂದಿನ ವರ್ಷ ಇಸ್ರೇಲ್ ಸರ್ಕಾರ ಅಂತಹುದೇ ಇನ್ನೂ 3 ಬಂಕರ್ ಸ್ಟೋರೇಜ್ ನಿರ್ಮಿಸಿತು. ಧಾನ್ಯವನ್ನು ಕೀಟಗಳಿಗೆ ಆಹಾರವಾಗದಂತೆ ಸುರಕ್ಷಿತವಾಗಿ ಸುದೀರ್ಘಕಾಲ ಸಂರಕ್ಷಿಸಿ ಇಡುವ ಉಪಾಯಕ್ಕಾಗಿ ನವಾರೋ 16 ವರ್ಷಗಳ ಕಾಲ ಹುಡುಕಾಟ ನಡೆಸಿದ್ದ. ಅದಕ್ಕೆ ಕೊನೆಗೂ ಯಶಸ್ಸು ಸಿಕ್ಕಿತ್ತು. ಶ್ರೀಲಂಕಾ ಪ್ರಯೋಗ. ಬಂಕರ್ ಸ್ಟೋರೇಜ್ಗೆ ಸಿಕ್ಕ ಆರಂಭಿಕ ಯಶಸ್ಸಿನ ನಂತರ ನವಾರೋ ತನ್ನ ಆವಿಷ್ಕಾರದ ಬಗ್ಗೆ ಹಲವಾರು ಲೇಖನಗಳನ್ನು ಬರೆದ. 1980ರ ಮಧ್ಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಅಭಿವೃದ್ಧಿ ತಜ್ಞ ಡಾಕ್ಟರ್ ಲಾರೆನ್ಸ್ ಸೈಮನ್ ಅವರ ಕಣ್ಣಿಗೆ ಒಂದು ಲೇಖನ ಬಿತ್ತು. ಡಾಕ್ಟರ್ ಸೈಮನ್ ನ್ಯೂಯಾರ್ಕ್ನಲ್ಲಿರುವ ಅಮೆರಿಕನ್ ಜೂಯಿಷ್ ವರ್ಲ್ಡ್ ಸರ್ವೀಸ್ ಎಂಬ NGOದ ಮುಖ್ಯಸ್ಥನೂ ಆಗಿದ್ದರು. 1985ರಲ್ಲಿ ಡಾಕ್ಟರ್ ಸೈಮನ್ ಸೀದಾ ಇಸ್ರೇಲ್ಗೆ ಬಂದು ವೋಲ್ಕೆನಿ ಸೆಂಟರ್ನಲ್ಲಿ ನವಾರೋನನ್ನು ಭೇಟಿ ಮಾಡಿದರು. ನವಾರೋ ಆಗ ಆ ಸಂಸ್ಥೆಗೆ ಉಪನಿರ್ದೇಶಕನಾಗಿದ್ದ. ಸೈಮನ್ ಬಳಿ ಅಪಾಯಿಂಟ್ಮೆಂಟ್ ಇರಲಿಲ್ಲ. ಆದರೂ ನವಾರೋನನ್ನು ಭೇಟಿ ಮಾಡಿಯೇ ತೀರುತ್ತೇನೆ ಎಂಬ ವಿಶ್ವಾಸದಿಂದ ಬಂದಿದ್ದರು. ನವಾರೋನ ಆಫೀಸಿನ ಬಾಗಿಲು ಬಡಿದು ಒಳಗೆ ಪ್ರವೇಶಿಸಿ, ಸೈಮನ್, ನಾನು ನಿಮ್ಮ ದೊಡ್ಡ ದೊಡ್ಡ ಗ್ರೇನ್ ಕುಕೂನ್ಗಳನ್ನು ಸಣ್ಣ ಸಣ್ಣ ಚೀಲದ ರೂಪದಲ್ಲಿ ತಯಾರಿಸಲು ಪ್ಲಾನ್ ಮಾಡಿದ್ದೇನೆ ಅಂದರು. ಹೀಗೆ ಮಾಡಿದರೆ ಅಭಿವೃದ್ಧಿಶೀಲ ದೇಶಗಳ ರೈತರು ಇವುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಳ್ಳಲು ಅನುಕೂಲವಾಗುತ್ತದೆ ಎಂಬುದು ಅವರ ಯೋಚನೆಯಾಗಿತ್ತು. ಆದರೆ ನವಾರೋಗೆ ಇದರಲ್ಲಿ ಆಸಕ್ತಿ ಹುಟ್ಟಲಿಲ್ಲ. ನಿಮ್ಮ ಯೋಜನೆಗೆ ನನ್ನ ಬಳಿ ಟೈಮ್ ಇಲ್ಲ ಎಂದು ಹೇಳಿ ಕಳಿಸಿಬಿಟ್ಟ. ಆದರೆ ಸೈಮನ್ ಬಿಡಲಿಲ್ಲ. ಮರುದಿನ ಮತ್ತೆ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳದೇ ಬಂದರು. ಬಂದವರೇ ತಮ್ಮ ವರಸೆ ಬದಲಿಸಿ, ಯಹೂದಿಗಳು ಯಾವತ್ತೂ ತಮ್ಮ ಕೈಲಾದ ಕೊಡುಗೆಯನ್ನು ಜಗತ್ತಿಗೆ ಕೊಡಬೇಕು. ನಿಮ್ಮ ಗ್ರೇನ್ ಕುಕೂನ್ಗಳನ್ನು ನಾನು ಬಡವರಿಗೂ ತಲುಪಿಸುತ್ತೇನೆ ಎಂದರು. ಅದಕ್ಕೆ ನವಾರೋ ಒಪ್ಪಿದ.
1 ವಾರದೊಳಗೆ ಈ ಹೊಸ ಯೋಜನೆಯ ಬಗ್ಗೆ ನವಾರೋ ಯೋಚಿಸಲು ಶುರು ಮಾಡಿದ. ಒಂದು ರಾತ್ರಿ ಅವನು ಮಲಗಿದ್ದಾಗ ಕನಸು ಬಿತ್ತು. ಅದರಲ್ಲಿ ಹೊಸ ರೀತಿಯ ಮತ್ತು ಹೊಸ ಗಾತ್ರದ ಗ್ರೇನ್ ಕುಕೂನ್ಗಳಿದ್ದವು. ದಿಗ್ಗನೆ ಎದ್ದು ಕುಳಿತ ನವಾರೋ ದಡದಡನೆ ನೆಲಮಹಡಿಯಲ್ಲಿರುವ ತನ್ನ ಗೃಹ ಕಚೇರಿಗೆ ಹೋಗಿ ಸ್ಕೆಚ್ ಬರೆಯಲು ಕುಳಿತು ಬಿಟ್ಟ. ಒಂದೇ ಹೊಡೆತದಲ್ಲಿ ಜಿಪ್ಪರ್ಗಳಿಂದ ಹಿಡಿದು ಪಟ್ಟಿಗಳವರೆಗೆ ಪುಟ್ಟ ಪುಟ್ಟ ಗ್ರೇನ್ ಕುಕೂನ್ನ ಇಡೀ ಸ್ಕೆಚ್ ಬರೆದ. ನಂತರ ಸೈಮನ್ಗೆ ಫೋನ್ ಮಾಡಿ, ನಿಮಗೆ ಬೇಕಾದ ಕುಕೂನ್ ರೆಡಿಯಾಗಲು ಕೆಲ ತಿಂಗಳು ಬೇಕಾಗುತ್ತವೆ ಎಂದ. ಸೈಮನ್ಗೆ ಬಹಳ ಖುಷಿಯಾಗಿತ್ತು. ಅವನಿಗೆ ಈ ಹೊಸ ಆವಿಷ್ಕಾರವನ್ನು ಪರೀಕ್ಷಿಸಲು ಯಾವ ಜಾಗ ಒಳ್ಳೆಯದು ಎಂಬುದೂ ಗೊತ್ತಿತ್ತು. ಶ್ರೀಲಂಕಾ. ಬೇರೆ ಬೇರೆ ಧರ್ಮ ಹಾಗೂ ನಂಬಿಕೆಗಳ ದೇಶ ಶ್ರೀಲಂಕಾ. ಭಾರತದ ದಕ್ಷಿಣಕ್ಕಿರುವ ಆ ಪುಟ್ಟ ದ್ವೀಪ ರಾಷ್ಟ್ರದಲ್ಲಿ 2 ಕೋಟಿ ಬೌದ್ಧರು, ಹಿಂದೂಗಳು, ಕ್ರಿಶ್ಚಿಯನ್ನರು ಹಾಗೂ ಮುಸ್ಲಿಮರಿದ್ದಾರೆ. ಸರ್ವೋದಯ ಎಂಬ ಶ್ರೀಲಂಕಾದ ಅತಿದೊಡ್ಡ NGO ಜೊತೆ ಸೈಮನ್ ಬಹಳ ವರ್ಷಗಳ ಕಾಲ ಕೆಲಸ ಮಾಡಿದ್ದರು. ಹೀಗಾಗಿ ದೇಶದ ಸ್ಥಿತಿಗತಿಗಳ ಬಗ್ಗೆ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಶ್ರೀಲಂಕಾ ಬಡ ರಾಷ್ಟ್ರ ಮತ್ತು ಅಲ್ಲಿನ ರೈತರು ಬೆಳೆ ಕೊಯ್ಲಿನ ನಂತರದ ನಷ್ಟದಿಂದ ಸಾಕಷ್ಟು ಹೈರಾಣಾಗುತ್ತಾರೆ ಎಂಬುದನ್ನು ಕಣ್ಣಾರೆ ಕಂಡಿದ್ದರು. ಹೀಗಾಗಿ ಗ್ರೇನ್ ಕುಕೂನ್ನ ಮಾದರಿಗಳನ್ನು ಶ್ರೀಲಂಕಾಕ್ಕೆ ತೆಗೆದುಕೊಂಡು ಹೋದ ಅವರ ತಂಡ NGOದ ಪ್ರಭಾವ ಚೆನ್ನಾಗಿರುವ 3 ಹಳ್ಳಿಗಳ ರೈತರ ಜೊತೆಗೆ ಮೊದಲಿಗೆ ಅದನ್ನು ಪರೀಕ್ಷಿಸಲು ಮುಂದಾಯಿತು. ತಮ್ಮೆಲ್ಲ ಧಾನ್ಯಗಳೂ ಹಾಳಾಗಿ ಹೋದರೆ ಏನು ಗತಿ ಎಂದು ಮೊದಲಿಗೆ ಗ್ರಾಮಸ್ಥರು ಹೆದರಿದ್ದರು. ಆಗ ನವಾರೋ ಮತ್ತು ಅವನ ತಂಡದವರು, ಧಾನ್ಯವೇನಾದರೂ ಹಾಳಾದರೆ ನಿಮಗೆ ನಾವೇ ಪರಿಹಾರ ಕೊಡುತ್ತೇವೆಂದು ಮನವೊಲಿಕೆ ಮಾಡಿದರು. ಸಾಕಷ್ಟು ತರಬೇತಿ ಮತ್ತು ಸಲಹೆಗಳನ್ನು ನೀಡಿದ ಮೇಲೆ ಸರ್ವೋದಯ ತಂಡದವರು ಕುಕೂನ್ಗಳನ್ನು ರೈತರ ಹೊಲಗಳಿಗೆ ಕಳುಹಿಸಿದರು. 3 ತಿಂಗಳ ನಂತರ ಇವರೆಲ್ಲ ಅಲ್ಲಿಗೆ ಹೋದಾಗ ಪ್ರಯೋಗ ಯಶಸ್ವಿಯಾಗಿತ್ತು. ಕ್ರಿಮಿಕೀಟಗಳು ಕುಕೂನ್ನೊಳಗೆ ಉಸಿರುಗಟ್ಟಿ ಸತ್ತು ಹೋಗಿದ್ದವು. ಅದರೊಳಗಿದ್ದ ಆಹಾರ ಧಾನ್ಯಗಳು ಮೊದಲಿನಂತೆ ತಾಜಾ ಆಗಿದ್ದವು. ಶ್ರೀಲಂಕಾದಲ್ಲಿನ ಯಶಸ್ಸಿನ ನಂತರ ಸೈಮನ್ ಹಾಗೂ ನವಾರೋ ತಮ್ಮ ಉತ್ಪನ್ನವನ್ನು ಮಾರ್ಕೆಟ್ ಮಾಡಲು ಬಹುತೇಕ ಎಲ್ಲ ಅಭಿವೃದ್ಧಿಶೀಲ ದೇಶಗಳಿಗೂ ಸುತ್ತಿದರು. ವಿಶ್ವಸಂಸ್ಥೆಯ ಜಾಗತಿಕ ಆಹಾರ ಯೋಜನೆ ಹಾಗೂ ನಿರಾಶ್ರಿತರಿಗಾಗಿ ವಿಶ್ವಸಂಸ್ಥೆಯವರು ನಡೆಸುವ ಪರಿಹಾರ ಕ್ಯಾಂಪ್ಗಳ ಹೈಕಮಿಷನರ್ ಕೂಡ ಈ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಬೇಕೆಂದು ಅವರು ಮನವೊಲಿಸಿದರು. 1992ರಲ್ಲಿ ಹೆಚ್ಚೆಚ್ಚು ಹಳ್ಳಿಗಳು ಹಾಗೂ ಅಭಿವೃದ್ಧಿ ಏಜೆನ್ಸಿಗಳು ಈ ತಂತ್ರಜ್ಞಾನವನ್ನು ಬಳಕೆ ಮಾಡತೊಡಗಿದ ಮೇಲೆ ನವಾರೋ, ಸೈಮನ್ ಹಾಗೂ ಇಸ್ರೇಲಿನ ಇನ್ನಿತರ ಕೆಲ ಆಹಾರ ಧಾನ್ಯಗಳ ತಜ್ಞರು ಸೇರಿ ಗ್ರೇನ್ ಪ್ರೋ ಎಂಬ ಕಂಪನಿ ತೆರೆಯಲು ನಿರ್ಧರಿಸಿದರು. ಯಾರೋ ಕೊಟ್ಟ ದೇಣಿಗೆಯಿಂದ ತಮ್ಮ ಗ್ರೇನ್ ಕುಕೂನ್ಗಳು ಜನರಿಗೆ ತಲುಪುವಂತಾಗುವುದು ಅಥವಾ ಬೇರೆಯವರ ಹಣದಲ್ಲಿ ತಮ್ಮ ಸಂಸ್ಥೆ ನಡೆಯುವುದು ಸೈಮನ್ ಮತ್ತು ನವಾರೋಗೆ ಇಷ್ಟವಿರಲಿಲ್ಲ. NGOಗಳ ಮೂಲಕ ಮಾಡುವ ಧರ್ಮಾರ್ಥ ಕೆಲಸವೂ ಇದಲ್ಲ ಎಂದು ಅವರು ಭಾವಿಸಿದ್ದರು. ಅಭಿವೃದ್ಧಿಶೀಲ ದೇಶಗಳಿಗೆ ಸಾಕಷ್ಟು ಗ್ರೇನ್ ಕುಕೂನ್ಗಳು ತಲುಪಬೇಕು ಅಂದರೆ ಅದಕ್ಕೆ ಲಾಭೋದ್ದೇಶದ ಕಂಪನಿಯೇ ಸರಿ ಎಂದು ನಿರ್ಧರಿಸಿದರು. ನಾವು ನಮ್ಮ ಸಾಮಾಜಿಕ ಆಂದೋಲನವನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳುತ್ತೇವೆ. ಆದರೆ ಅದು ಯಶಸ್ವಿಯಾಗಬೇಕು ಅಂದರೆ ನಾವು ಲಾಭದಲ್ಲಿರಬೇಕು. ನಾವು ಈಗ ಲಾಭದಲ್ಲಿದ್ದೇವೆ ಎನ್ನುತ್ತಾರೆ ಗ್ರೇನ್ ಪ್ರೋ ಕಂಪನಿಯ ಅಧ್ಯಕ್ಷ ಫಿಲ್ ವಿಲ್ಲರ್ಸ್. ಕೀಟನಾಶಕ ಕಂಪನಿಗಳ ಜೊತೆ ಹೋರಾಟ. ಗ್ರೇನ್ ಕುಕೂನ್ನಿಂದ ಎಷ್ಟೇ ಅನುಕೂಲಗಳಿದ್ದರೂ ಅಭಿವೃದ್ಧಿಶೀಲ ದೇಶಗಳಲ್ಲಿ ಹಾಗೂ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಇಂದಿಗೂ ಕೀಟನಾಶಕಗಳೇ ಕೃಷಿ ಲೋಕವನ್ನು ಆಳುತ್ತಿವೆ. ಅದಕ್ಕೆ ಪ್ರಮುಖ ಕಾರಣ ಗ್ರೇನ್ ಕುಕೂನ್ನ ದರ. 5 ಟನ್ಗಿಂತ ಹೆಚ್ಚು ಧಾನ್ಯಗಳನ್ನು ದಾಸ್ತಾನು ಮಾಡುವ ಒಂದು ಗ್ರೇನ್ ಕುಕೂನ್ನ ಬೆಲೆ ಸುಮಾರು $1,000. ಇದು ಬಡ ರೈತರಿಗೆ ಬಹಳ ದುಬಾರಿ ಬಾಬ್ತು. ಗ್ರೇನ್ ಪ್ರೋ ಕಂಪನಿ ಇನ್ನೂ ಸಣ್ಣ ಸಣ್ಣ ಕುಕೂನ್ಗಳನ್ನೂ ತಯಾರಿಸಿದೆ. ಅವುಗಳ ಬೆಲೆ ಸಾಕಷ್ಟು ಕಡಿಮೆ ಇದೆ. ಕೇವಲ $2 ಅಥವಾ $3 ಅದು ಸಿಗುತ್ತದೆ. ಆದರೆ ಅವೂ ಕೂಡ ಕೃಷಿ ಉಪಕರಣಗಳನ್ನು ಖರೀದಿಸಲು ಸರ್ಕಾರ, NGO ಅಥವಾ ಇನ್ನಿತರ ಸಂಸ್ಥೆಗಳನ್ನು ಅವಲಂಬಿಸಿರುವ ಬಡ ರೈತರಿಗೆ ದುಬಾರಿಯೇ. ಹೀಗಾಗಿ ರೈತರಿಗೆ
ಕೀಟನಾಶಕಗಳನ್ನು ಬಳಸಿ ಕ್ರಿಮಿಕೀಟಗಳನ್ನು ನಿಯಂತ್ರಿಸುವುದೇ ಮೇಲ್ನೋಟಕ್ಕೆ ಸೋವಿಯಾಗಿ ಕಾಣಿಸುತ್ತದೆ. ಆದರೆ ಕೀಟಶಾಸ್ತ್ರ, ಪರಿಸರ ಅಧ್ಯಯನ ಹಾಗೂ ಆಹಾರ ದಾಸ್ತಾನುಗಳಂತಹ ವಿಷಯದಲ್ಲಿ ತಜ್ಞರಾಗಿರುವ ಲಿಸ್ಬನ್ ಯೂನಿವರ್ಸಿಟಿಯ ಪ್ರೊಫೆಸರ್ ಮಾರಿಯಾ ಒಟಿಲಿಯಾ ಕರ್ವಾಲೋ ಇದರ ಅಪಾಯವೇನು ಎಂಬುದನ್ನು ಹೇಳುತ್ತಾರೆ. ಅವರ ಪ್ರಕಾರ ದೀರ್ಘಾವಧಿಯಲ್ಲಿ ಕೀಟನಾಶಕಗಳೇ ಹೆಚ್ಚು ದುಬಾರಿಯಾಗಿ ಪರಿಣಮಿಸುತ್ತವೆ. ಪರಿಸರದ ಮೇಲಾಗುವ ದುಷ್ಪರಿಣಾಮವನ್ನು ಪಕ್ಕಕ್ಕಿಟ್ಟು ನೋಡಿದರೂ ಕೀಟನಾಶಕಗಳಿಂದ ಆರೋಗ್ಯಕ್ಕಿರುವ ಅಪಾಯ, ಅದರಿಂದ ಆಗಬಹುದಾದ ಜೀವಹಾನಿ ಹಾಗೂ ಧಾನ್ಯಗಳ ನಷ್ಟ ಹೆಚ್ಚಿನದು. ರೈತರು ಹರ್ಮೆಟಿಕ್ ಸ್ಟೋರೇಜ್ ಗ್ರೇನ್ ಕುಕೂನ್ ಮಾದರಿಯದು ಬಳಸುವುದು ಎಲ್ಲ ರೀತಿಯಲ್ಲೂ ಉತ್ತಮ. ಇದು ಭವಿಷ್ಯದ ಟೆಕ್ನಾಲಜಿ. ಆದರೆ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಗ್ರೇನ್ ಕುಕೂನ್ಗಳು ವ್ಯಾಪಕವಾಗಿ ಬಳಕೆಯಾಗದೇ ಇರಲು ಕೇವಲ ಬೆಲೆಯೊಂದೇ ಕಾರಣವಲ್ಲ, ಸಾಕಷ್ಟು ದುಷ್ಪರಿಣಾಮವನ್ನು ಹೊಂದಿದ್ದರೂ ಕೀಟನಾಶಕಗಳೇ ಈ ದೇಶಗಳಲ್ಲಿ ಇಂದಿಗೂ ಜನಪ್ರಿಯವಾಗಿರುವುದಕ್ಕೆ ಕಾರಣವೆಂದರೆ ಪ್ರಮುಖ ಆಹಾರ ಧಾನ್ಯ ದಾಸ್ತಾನು ಕಂಪನಿಗಳೇ ಕೀಟನಾಶಕಗಳನ್ನು ಪ್ರೋತ್ಸಾಹಿಸುತ್ತಿವೆ. ಅವರ ಪ್ರಕಾರ ಅವರ ಬಳಿ ವೈಜ್ಞಾನಿಕವಾದ ದಾಸ್ತಾನು ಹಾಗೂ ಫ್ಯೂಮಿಗೇಷನ್ ವ್ಯವಸ್ಥೆ ಇದೆ. ಸೈಮನ್ ಹಾಗೂ ಇನ್ನಿತರ ಆಹಾರ ಧಾನ್ಯ ದಾಸ್ತಾನು ತಜ್ಞರು ಧಾನ್ಯ ಕಂಪನಿಗಳ ಮುಖ್ಯಸ್ಥರ ಮನವೊಲಿಸಲು ಸಾಕಷ್ಟು ಪ್ರಯತ್ನಿಸಿದ್ದಾರೆ. ಆರ್ಚರ್ ಡೇನಿಯಲ್ಸ್ ಮಿಡ್ಲ್ಯಾಂಡ್ ಹಾಗೂ ಕಾಂಟಿನೆಂಟಲ್ ಗ್ರೇನ್ ಕಂಪನಿಯವರ ಬಳಿ ತೆರಳಿ ನವಾರೋ ಕಂಡುಹಿಡಿದ ತಂತ್ರಜ್ಞಾನವನ್ನಾಗಲಿ ಅಥವಾ ಇನ್ನಿತರ ಹರ್ಮೆಟಿಕ್ ಸ್ಟೋರೇಜ್ ವ್ಯವಸ್ಥೆಯನ್ನಾಗಲಿ ಅಳವಡಿಸಿಕೊಳ್ಳುವಂತೆ ಕೇಳಿಕೊಂಡಿದ್ದಾರೆ. ಆದರೆ ಅವರು ಒಪ್ಪಿಲ್ಲ. ಸೈಮನ್ ಹೇಳುತ್ತಾರೆ, ಕೆಲವರಿಗೆ ಸಮಸ್ಯೆಯೇ ಕಾಣಿಸದಿರುವಾಗ ಹೊಸ ತಂತ್ರಜ್ಞಾನಗಳನ್ನು ಪರಿಚಯಿಸುವುದು ಕಷ್ಟ. ಇಷ್ಟಾಗಿಯೂ ಜಗತ್ತಿನಾದ್ಯಂತ ಕೀಟನಾಶಕಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಇದ್ದೇ ಇವೆ. ದೊಡ್ಡ ದೊಡ್ಡ ಆಹಾರ ಧಾನ್ಯ ದಾಸ್ತಾನು ಕಂಪನಿಗಳು ಇಂದಲ್ಲ ನಾಳೆ ತಮ್ಮ ದಾಸ್ತಾನು ವ್ಯವಸ್ಥೆಯನ್ನು ಬದಲು ಮಾಡಿಕೊಳ್ಳುವುದು ಅನಿವಾರ್ಯವಾಗುತ್ತದೆ. ಜನರು ಇಂದು ಆಹಾರ ಸುರಕ್ಷತೆ ಬಗ್ಗೆ ಹೆಚ್ಚೆಚ್ಚು ಜಾಗೃತಿ ಬೆಳೆಸಿಕೊಳ್ಳುತ್ತಿದ್ದಾರೆ. ಎಲ್ಲಾ ದೇಶಗಳಲ್ಲೂ ಗ್ರಾಹಕರು ಈಗ ಸಾವಯವ ಉತ್ಪನ್ನಗಳನ್ನು ಕೇಳುತ್ತಿದ್ದಾರೆ. ಅಮೆರಿಕದಲ್ಲಿ ಮುಂದಿನ ಕೆಲ ವರ್ಷಗಳ ಕಾಲ ಸಾವಯವ ಆಹಾರಗಳ ಮಾರುಕಟ್ಟೆ ಪ್ರತಿ ವರ್ಷ 14% ದರದಲ್ಲಿ ಬೆಳವಣಿಗೆಯಾಗುವ ನಿರೀಕ್ಷೆ ಇದೆ. ಸಾವಯವ ಆಹಾರಕ್ಕೆ ಬೇಡಿಕೆ ಹೆಚ್ಚಿದಂತೆ ನಾವು ಕಂಡುಹಿಡಿದಂತಹ ಟೆಕ್ನಾಲಜಿಯನ್ನೇ ಬಳಸುವುದು ಆಹಾರ ಧಾನ್ಯ ಕಂಪನಿಗಳಿಗೆ ಅನಿವಾರ್ಯ ಎಂಬ ನಂಬಿಕೆಯಲ್ಲಿ ಸೈಮನ್ ಹಾಗೂ ನವಾರೋ ಇದ್ದಾರೆ. ಇವರ ಪ್ರಕಾರ ಗ್ರೇನ್ ಕುಕೂನ್ಗಳು ಕೇವಲ ಕೀಟಗಳನ್ನಷ್ಟೇ ಕೊಲ್ಲಬಾರದು. ರವಾಂಡಕ್ಕೆ ಸಿಕ್ಕ ಹೊಸ ಬ್ಯಾಗ್. ರವಾಂಡದಲ್ಲಿ ನಾಗರಿಕ ಯುದ್ಧ ಮುಗಿದ 5 ವರ್ಷಗಳ ನಂತರ 1999ರಲ್ಲಿ ದೇಶದ ಕೃಷಿ ಸಚಿವ ಡಾ ತೆಸ್ಫೈ ಗಿರ್ಮೇಜಿಯನ್ ಇಸ್ರೇಲ್ನ ವೋಲ್ಕೆನಿ ಸೆಂಟರ್ಗೆ ಹೋಗಿ ಅಲ್ಲಿನ ಅಧಿಕಾರಿಗಳನ್ನು ಭೇಟಿ ಮಾಡಿದ್ದರು. ಕೃಷಿಗೆ ಸಂಬಂಧಿಸಿದ ಸಾಕಷ್ಟು ಸಂಗತಿಗಳ ಜೊತೆಗೆ ಅವರು ಗ್ರೇನ್ ಕುಕೂನ್ ಬಗ್ಗೆಯೂ ತಿಳಿದುಕೊಳ್ಳಲು ಬಯಸಿದ್ದರು. ಅಲ್ಲಿದ್ದ ಗ್ರೇನ್ ಕುಕೂನ್ ಅವರನ್ನು ಸೆಳೆದಿತ್ತು. ರವಾಂಡಕ್ಕೆ ಬೇಕಿರುವುದು ಇದೇ ತಂತ್ರಜ್ಞಾನ ಎಂದು ಅವರು ಹೇಳಿದ್ದನ್ನು ನವಾರೋ ನೆನಪಿಸಿಕೊಳ್ಳುತ್ತಾರೆ. 3 ವರ್ಷಗಳ ನಂತರ 2002ರ ಬೇಸಿಗೆಯಲ್ಲಿ ನವಾರೋ ರವಾಂಡದ ರಾಜಧಾನಿ ಕಿಗಾಲಿಯಿಂದ 1 ತಾಸು ದೂರವಿರುವ ಲುಬಿರಿಜಿ ಎಂಬ ಹಳ್ಳಿಯಲ್ಲಿ ತನ್ನ ಗ್ರೇನ್ ಕುಕೂನ್ಗಳ ಜೊತೆ ನಿಂತಿದ್ದ. ಅಲ್ಲಿನ ಜನರಿಗೆ ಈ ಹರ್ಮೆಟಿಕ್ ಸ್ಟೋರೇಜ್ ತಂತ್ರಜ್ಞಾನವನ್ನು ಬಳಸುವುದು ಹೇಗೆ ಎಂಬ ಬಗ್ಗೆ ಪ್ರಾತ್ಯಕ್ಷಿಕೆ ನೀಡಿದ. ತರಬೇತಿ ಕಾರ್ಯಕ್ರಮದ ಜೊತೆಯಲ್ಲಿ ಕೊನೆಯಲ್ಲಿ ನವಾರೋ ಅಲ್ಲಿನ ಕೃಷಿ ಸಚಿವರನ್ನು ಮತ್ತೊಮ್ಮೆ ಭೇಟಿಯಾಗಿ ಇನ್ನೊಂದು ಕ್ರಾಂತಿಕಾರಿ ಪ್ರಯೋಗಕ್ಕೆ ಅನುಮತಿ ಕೇಳಿದ. ಗ್ರೇನ್ ಕುಕೂನ್ ಬ್ಯಾಗ್ನಲ್ಲಿ ದಶಕಗಳಿಗೂ ಹೆಚ್ಚು ಕಾಲ ಆಹಾರ ಧಾನ್ಯಗಳನ್ನು ಸಂಗ್ರಹಿಸಿಟ್ಟರೆ ಏನಾಗುತ್ತದೆ? ಮಂತ್ರಿಗಳು ಒಪ್ಪಿದರು. ಅವರು ಒಂದು ಗ್ರೇನ್ ಕುಕೂನ್ ತುಂಬಾ ಜೋಳವನ್ನು ತುಂಬಿ ಸೀಲ್ ಮಾಡಿದರು. 12 ವರ್ಷಗಳ ನಂತರ ರವಾಂಡಾದ ಅಧಿಕಾರಿಗಳು ಆ ಬ್ಯಾಗ್ ಅನ್ನು ತೆರೆದರು. ಅಲ್ಲಿ ಕಾಣಿಸಿದ ದೃಶ್ಯ ಅವರನ್ನು ಅಚ್ಚರಿಗೆ ತಳ್ಳಿತ್ತು. ಒಳಗಿದ್ದ ಜೋಳ 12 ವರ್ಷಗಳ ಹಿಂದೆ ಹೇಗಿತ್ತೋ ಇಂದೂ ಹಾಗೆಯೇ ಇತ್ತು. ನವಾರೋ ಜೊತೆ ಸೇರಿ ರವಾಂಡದ ಸರ್ಕಾರ ಗ್ರೇನ್ ಕುಕೂನ್ ಬಹಳ ದೀರ್ಘಾವಧಿಯ ಬಳಕೆಗೂ ಯೋಗ್ಯ ಎಂಬುದನ್ನು ಸಾಬೀತುಪಡಿಸಿತ್ತು. ಎಆರ್ಒ ವೋಲ್ಕೆನಿ ಸೆಂಟರ್ನ ಮಾಜಿ ಮುಖ್ಯಸ್ಥ ಹಾಗೂ ಇಸ್ರೇಲ್ನ ಕೃಷಿ ಸಚಿವಾಲಯದ
ಮುಖ್ಯ ವಿಜ್ಞಾನಿ ಗಡಿ ಲೋಯ್ ಬೆನ್ ಸ್ಟೀನ್ ಹೇಳುತ್ತಾರೆ, ಗ್ರೇನ್ ಕುಕೂನ್ಗಳು ಲಕ್ಷಾಂತರ ರೈತರನ್ನು ಬಡತನದಿಂದ ಮೇಲೆತ್ತಿವೆ. ಹಾಗೆ ನೋಡಿದರೆ ಇದು ದುಬಾರಿ ತಂತ್ರಜ್ಞಾನವೇನೂ ಅಲ್ಲ. ಇದನ್ನು ಬಳಸಲು ತೊಡಗಿದ ಮೇಲೆ ರೈತರಿಗೆ ದೀರ್ಘಾವಧಿಯವರೆಗೆ ತಮ್ಮ ಆಹಾರ ಧಾನ್ಯಗಳನ್ನು ಸಂಗ್ರಹಿಸಿಟ್ಟುಕೊಂಡು ಸೂಕ್ತ ಕಾಲಕ್ಕೆ ಮಾರಾಟ ಮಾಡುವ ಅಥವಾ ತಮ್ಮ ಕುಟುಂಬದ ಹೊಟ್ಟೆ ತುಂಬಿಸಿಕೊಳ್ಳುವ ಸ್ವಾತಂತ್ರ್ಯ ದೊರೆತಿದೆ.